ದೇವರ ನಂಬಿಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಲೂಕ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟೆವು, ಆದರೂ ಏನೂ ಸಿಗಲಿಲ್ಲ. ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಹಲ್ಲೆಲೂಯ. ದೇವ ಮಕ್ಕಳೇ, ಬೆಳಗಿನ ಜಾವದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ ಜೀವಿಸಿದಂಥ ಕಾಲದಲ್ಲಿ ಪೇತ್ರು, ಆಂದ್ರೆಯ ಮತ್ತು ಯೋಹಾನ್, ಯಾಕೋಬು ಈ ರೀತಿಯಾಗಿ ಅವರು ಒಂದು ಕೆರೆಯಲ್ಲಿ ಹೋಗಿ ಏನು ಮಾಡ್ತಾಯಿದ್ದಾರೆ ಅಂದರೆ ಮೀನು ಹಿಡಿಬೇಕಂದ್ಬಿಟ್ಟು ಅವ್ರು ಏನು ಮಾಡಿದ್ರು, ಎಲ್ಲ ಒಟ್ಟಿಗೆ ಸೇರಿ ಬಲೆಗಳನ್ನ ತಗೊಂಡು ಒಂದು ನದಿಗೆ ಹೋಗಿ ಒಂದು ಕೆರೆಯಲ್ಲಿ ಏನು ಮಾಡಿದ್ದಾರೆ, ಅವರು ಇಡೀ ರಾತ್ರಿ ಎಲ್ಲ ಸ್ಥಳಗಳಲ್ಲಿ ಆ ಬಲೆನ ಬೀಸಿ ಅವರು ಮೀನನ್ನ ಹಿಡಿಯಬೇಕಂದು ಬಲೆ ಬೀಸಿ ಮೀನುಗಳನ್ನ ಹಿಡಿಯೋಕ್ಕೆ ಹೋಗಿದ್ದಾರೆ. ಅವರು ಬೆಸ್ತರುಗಳು, ಅವರ ಕೆಲಸನೇ ಮೀನು ಹಿಡಿಯುವಂಥ ಕೆಲಸ. ಈ ರೀತಿಯಾಗಿ ಅವ್ರುಗಳು ಹೋಗಿ ಏನು ಮಾಡಿದ್ದಾರೆ, ರಾತ್ರಿ ಅವರು ಆ ಒಂದು ನದಿ ಮತ್ತು ಕೆರೆ ಸುತ್ತಲೂ ಅವರು ಬಲೆಗಳನ್ನ ಹಾಕಿ ರಾತ್ರಿ ಮೀನು ಹಿಡಿಯಬೇಕೆಂದು ಪ್ರಯಾಸಪಟ್ಟು ಆ ಬಲೆಗಳನ್ನ ಹಾಕಿಕೊಂಡೇ ಇದ್ದಾರೆ. ಆದರೆ ರಾತ್ರಿ ಬಲೆ ಹಾಕಿದ್ದಾರೆ. ಅವರು ಬಲೆ ಹಾಕಿರೋ ಸ್ಥಳಗಳಲ್ಲಿ ಒಂದು ಮೀನು ಸಹ ಅವ್ರ ಬಲೆಗೆ ಬರಲೇ ಇಲ್ಲ. ಸರಿ, ಮತ್ತೆ ಇನ್ನೂ ಬೇರೆ ಒಂದು ಕಡೆ ಹೋಗಿ ಬಲೆ ಹಾಕ್ತಾರೆ, ಮತ್ತೊಂದು ಕಡೆ ಹೋಗಿ ಬಲೆ ಹಾಕ್ತಾರೆ. ಇದೇ ರೀತಿಯಾಗಿ ಇಡೀ ರಾತ್ರಿ ಫುಲ್ ಅವ್ರು ಏನು ಮಾಡಿದ್ದಾರೆ, ಬಲೆಗಳನ್ನು ಹಾಕಿಕೊಂಡೇ ಇದ್ದಾರೆ. ಆದರೆ ಬಲೆ ಒಳಗಡೆ ಒಂದು ಸಣ್ಣ ಮೀನು ಸಹ ಏನಾಗಿಲ್ಲ, ಬಲೆಗೆ ಬರಲೇ ಇಲ್ಲ. ಹೀಗಾಗಿ ರಾತ್ರಿ ಸಮಯ ಕಳೆದೋಯ್ತು, ಬೆಳಗಾಯಿತು. ಈಗ ಶಿಷ್ಯರುಗಳು ಏನು ಮಾಡ್ತಾ ಇದ್ದಾರೆ, ಅಯ್ಯೋ ನಮ್ಗೆ ಇವತ್ತು ಒಂದು ಮೀನು ಸಿಗಲಿಲ್ಲಲ್ವಾ, ಹಾಗಾದರೆ ನಮ್ಮ ಒಂದು ವ್ಯಾಪಾರ, ನಮ್ಮ ಒಂದು ಜೀವನ, ಹೊಟ್ಟೆಪಾಡು ಏನಪ್ಪ ಅನ್ನೋದು ಒಂದು ಚಿಂತೆ ಮಾಡಿಕೊಂಡು ಬೆಳಗಿನ ಜಾವದಲ್ಲಿ ಅವ್ರಿಗೇನು ಏನು ಮಾಡ್ತಾ ಇದ್ದಾರೆ, ಆ ಬಲೆಗಳನ್ನ ತೊಳಿತಾ ಇದ್ದಾರೆ. ಯಾಕಂದರೆ ಮೀನು ಸಿಗಿಲ್ಲ, ಇವತ್ತು ಒಂದು ವ್ಯಾಪಾರ ಇಲ್ಲ, ನಮ್ಮ ಜೀವನಕ್ಕೆ ಇವತ್ತು ಒಂದು ರೀತಿಯಾದ ಕಾರ್ಯಗಳು ಇಲ್ಲಲ್ಲ ಅಂದ್ಬಿಟ್ಟು ತುಂಬ ಚಿಂತೆಯಿಂದ ದುಃಖದಿಂದ ಆ ಬಲೆಗಳನ್ನೆಲ್ಲ ತೊಳಿತಾ ಇದ್ದಾರೆ. ಅಂದರೆ ತೊಳೆದು ಅದನ್ನು ಆರಿಸಿ ಮತ್ತೆ ಅದನ್ನು ತಗೊಂಡು ಮನೆಗಳಿಗೆ ಹೊರಟು ಹೋಗೋಣ ಅಂದ್ಬಿಟ್ಟು ಆ ಯೋಚನೆಯಿಂದ ಅವ್ರು ಏನು ಮಾಡ್ತಾರೆ, ಬಲೆಗಳನ್ನ ತೊಳಿತಾ ಇದ್ದಾರೆ. ಅವರು ತೊಳೆದುಕೊಂಡಿರೋಂಥ ಸಮಯದಲ್ಲಿ ಆ ಸ್ಥಳಕ್ಕೆ ಯಾರು ಬರ್ತಾ ಇದ್ದಾರೆ ಅಂದರೆ ಯೇಸು ಸ್ವಾಮಿ ಆ ಸ್ಥಳಕ್ಕೆ ಬಂದರು. ಒಡನೆ ಆ ಸ್ಥಳಕ್ಕೆ ಬಂದು ಪೇತ್ರನಿಗೆ ಹೇಳ್ತಾರೆ, ನಿನ್ನ ದೋಣಿಯನ್ನು ನನಗೆ ಸ್ವಲ್ಪ ಕೊಡು ಅಂದರು. ಕೇಳಿದ ಒಡನೆ ಪೇತ್ರು ಯೇಸುವಿಗೆ ಆ ದೋಣಿಯನ್ನು ಕೊಟ್ಟರು. ಯೇಸು ಆ ದೋಣಿಯಲ್ಲಿ ಹತ್ತು ಕೂತ್ಕೊಂಡು ಹಾಗೆ ಪೇತ್ರನ ದೋಣಿನ ನಡೆಸುತ್ತಾ ಹಾಗೆ ನೀರಿನ ಒಳಗಡೆ ಹೋಗ್ತಾ ಇದ್ದಾರೆ. ಆ ದೋಣಿ ಹಾಗೆ ಏಸಪ್ಪ ದೋಣಿಯಲ್ಲಿದ್ದಾರೆ, ಪೇತ್ರ ದೋಣಿ ನಡೆಸುತ್ತಾ ಒಳಗೆ ಹೋಗ್ತಾ ಇದ್ದಾರೆ. ಆ ದಡ ಸುತ್ತ ಜನ ರಾಶಿ ರಾಶಿಯಾಗಿ ಬಂದು ನಿಂತಿದ್ದಾರೆ. ಒಡನೆ ಯೇಸು ಸ್ವಾಮಿ ಏನು ಮಾಡ್ತಾರೆ, ಅಲ್ಲಿರೋಂಥ ಎಲ್ಲ ಜನರಿಗೂ ಆತನು ಉಪದೇಶ ಮಾಡಲು ಆರಂಭಿಸಿದ. ಬಂದ ಎಲ್ಲ ಜನರಿಗೂ ದೇವರು ರಾಜ್ಯದ ಸುವಾರ್ತೆನ ಉಪದೇಶವನ್ನು ಜನರಿಗೆ ಬೋಧಿಸ್ತಾ ಇದ್ದಾನೆ. ಹೀಗೆ ಬೋಧಿಸಿಕೊಂಡೇ ಇರೋ ಸಮಯದಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ. ಅದೆಲ್ಲ ಮಾಡಿ ಮುಗಿದ ಮೇಲೆ ಒಡನೆ ಯೇಸು ಸ್ವಾಮಿ ಪೇತ್ರನ ನೋಡಿ ಹೇಳ್ತಾರೆ, ನಿನ್ನ ಬಲೆಯನ್ನು, ಆ ದೋಣಿಯನ್ನು ಆಳಕ್ಕೆ ನಡೆಸು, ಬಲಗಡೆ ಬಲೆಯನ್ನು ಹಾಕು ಅಂದರು. ಒಡನೆ ಪೇತ್ರು ಯೇಸುವನ್ನು ನೋಡ್ತಾ ಇದ್ದಾನೆ. ಯೇಸುನ ನೋಡಿ, ಯಾರಪ್ಪ ಈತನು, ನಾವು ರಾತ್ರಿ ಬಲೆ ಹಾಕಿ ಎಲ್ಲ ಕಡೆ ಪ್ರಯಾಸ ಪಟ್ಟಿದ್ದೀವಿ, ಒಂದು ಮೀನು ಸಿಗಲಿಲ್ಲ, ಆದರೆ ಈತನ ಏನು ಮಾಡ್ತಾ ಇದ್ದಾನೆ, ಬಲೆನ ಹಾಕ್ರಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಒಡನೆ ಪೇತ್ರು, ಯಾಕೋಬ, ಆಂದ್ರೆಯ ಇವ್ರುಗಳೆಲ್ಲ ಏನು ಮಾಡ್ತಾರೆ, ಆತನ ನೋಡಿಕೊಂಡೇ ಇದ್ದು ಅನಂತರ ಪೇತ್ರ ಹೇಳ್ತಾನೆ, ಗುರುವೇ, ನಾವು ರಾತ್ರಿ ಪ್ರಯಾಸ ಪಟ್ಟಿದ್ದೀವಿ, ಆದರೆ ಒಂದು ಮೀನು ಸಹ ಈ ಬಲೆಗೆ ಸಿಗಲಿಲ್ಲ. ಆದರೆ ನಿನ್ನ ಮಾತಿನ ಮೇಲೆ ನಾನು ಬಲೆನ ಹಾಕ್ತೀನಿ ಅಂದ್ಬಿಟ್ಟು ಒಡನೆ ಪೇತ್ರು, ಯೋಬನ್ ಏನು ಮಾಡ್ತಾರೆ ಗೊತ್ತಾ, ಯೇಸು ಯಾವ ಸ್ಥಳಕ್ಕೆ ಬಲೆ ಹಾಕೊಂದು ಹೇಳಿದ್ರು ಆ ಸ್ಥಳಕ್ಕೆ ಏನು ಮಾಡಿದ್ರು, ಬಲೆನ ಹಾಕಿದ್ರು. ಬಲೆ ಹಾಕಿ ಒಂದು 2-3 ನಿಮಿಷದ ಒಳಗಡೆ ಬಲೆನ ಹಾಕಿದ್ರು. ಆ ಬಲೆ ತುಂಬ ಏನಾಗಿದೆ, ಮೀನು ರಾಶಿ ರಾಶಿಯಾಗಿ ತುಂಬಿಕೊಂಡಿದ್ದಾವೆ. ಈಗ ಅವ್ರಿಗೆಲ್ಲ ಏನು ಮಾಡ್ತಾರೆ, ದೋಣಿಯಿಂದ ಬಲೆನ ಎಳಿತಾ ಇದ್ದಾರೆ. ಎಳೆಯೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಅಷ್ಟೊಂದು ವೆಯ್ಟ್ ಆಗಿದೆ, ಅಷ್ಟೊಂದು ರಾಶಿ ಗಂಟಲೆ ಮೀನುಗಳು ಅದರಲ್ಲಿ ಸಿಗಾಕ್ಕೊಂಡಿದೆ. ಒಡನೆ ಏನಾಯಿತು ಗೊತ್ತಾ, ಅದನ್ನು ಎಳಿತಾರೆ, ಎಳೆಯೋಕ್ಕೆ ಆಗ್ತಾ ಇಲ್ಲ. ಪಕ್ಕದಲ್ಲಿ ಇರುವಂಥ ಎಲ್ಲ ದೋಣಿಗಳಲ್ಲಿರೋರನ್ನ ಸಹಾಯ ಕರೀತಾ ಇದ್ದಾರೆ, ಬನ್ನಿರಿ ನಮಗೆ ಸ್ವಲ್ಪ ಸಹಾಯ ಮಾಡ್ರಿ ಅಂದ್ಬಿಟ್ಟು.
ಒಡನೆ ಪಕ್ಕದಲ್ಲಿರೋಂಥ ಎಲ್ಲ ದೋಣಿಗಳಲ್ಲಿ ಹೋಗುವಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ಅವ್ರುಗಳು ಸಹ ಬಂದು ಬಲೆ ಎಳಿತಾ ಇದ್ರೆ ಎಳಿಯೋಕ್ಕಾಗ್ತಿಲ್ಲ, ಅಷ್ಟೊಂದು ವೆಯ್ಟ್ ಆಗಿದೆ ನೋಡ್ರಿ. ಆಗ ಒಟ್ಟಿಗೆ ಎಲ್ಲ ಸೇರಿ ಬಲೆನ ಎಳಿತಾರೆ. ಬಲೆಗಳು ಆ ಒಂದು ಏನಂತೆ ಆ ಬಲೆ ತುಂಬ ರಾಶಿ ಮೀನುಗಳು, ಬಲೆ ಹರಿದು ಹೋಗುವಷ್ಟು ಮಟ್ಟಕ್ಕೆ ಮೀನು ರಾಶಿಯಾಗಿ ಬಂತು ನೋಡ್ರಿ. ಒಡ್ಡನೆ ಆ ಒಂದು ಬಲೆನ ಎಳೆದು ಆ ಮೀನುಗಳನ್ನ ದೋಣಿಗಳಲ್ಲಿ ತುಂಬಿಸ್ತಾರೆ. ದೋಣಿಗಳೆಲ್ಲ ತುಂಬಿ ಹರಿದು ಹೋಗ್ತಾ ಇದ್ದಾವೆ. ಹಾಲೆಲೂಯಾ. ನೋಡಿದ್ರಾ, ಪೇತ್ರ ಏನು ಹೇಳ್ತಾನೆ, ನಾವು ರಾತ್ರಿ ಎಲ್ಲ ಪ್ರಯಾಸಪಟ್ರಿ, ಒಂದು ಮೀನು ಸಿಗಲಿಲ್ಲ. ಹಾಲೆಲೂಯಾ. ಹೌದು, ಯೇಸು ಸ್ವಾಮಿ ನಮ್ಮ ಜೀವಿತಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ, ನಮ್ಮ ವ್ಯಾಪಾರ ಬಿಸ್ನೆಸ್ಗಳಲ್ಲಿ, ಅಥವಾ ನಮ್ಮ ಎಜುಕೇಷನ್ಗಳಲ್ಲಿ, ನಾವು ಮಾಡುವ ಯಾವ ಕಾರ್ಯವಾದರೂ ಸರಿ, ಆದರೆ ಎಲ್ಲದರದಲ್ಲಿ ಯೇಸು ಇರಬೇಕು. ಆದರೆ ಇವರು ಮೀನು ಹಿಡಿಯೋಕ್ಕೆ ಹೋದ್ರಲ್ಲ, ಇವ್ರ ಜೊತೆ ಯಾರು ಇರಲಿಲ್ಲ, ಯೇಸು ಇರಲಿಲ್ಲ. ಹಾಗಾಗಿ ಯೇಸು ಇಲ್ಲದೆ ಇವ್ರು ಹೋಗಿ ಏನು ಮಾಡ್ತಾ ಇದ್ದಾರಂತೆ, ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ಹಾಗೇ ಎಷ್ಟೋ ಕುಟುಂಬಗಳಲ್ಲಿ ಯೇಸು ಇಲ್ಲ, ಎಷ್ಟೋ ಬಿಸ್ನೆಸ್ಗಳಲ್ಲಿ ಯೇಸು ಇಲ್ಲ, ಎಷ್ಟೋ ಅಂಥ ಎಜುಕೇಷನ್ಗಳಲ್ಲಿ ಯೇಸು ಇಲ್ಲ, ವ್ಯಾಪಾರಗಳಲ್ಲಿ ಯೇಸು ಇಲ್ಲ, ಎಷ್ಟೋ ಒಂದು ಕೆಲಸ ಕಾರ್ಯಗಳು ಮಾಡೋಂಥ ಸ್ಥಳಗಳಲ್ಲಿ ಯೇಸು ಅವ್ರ ಜೊತೆ ಇಲ್ಲ. ಈ ರೀತಿಯಾಗಿ ಯೇಸು ಇಲ್ಲದಂಥ ಕಾರ್ಯಗಳಲ್ಲಿ ನಾವು ಆಶೀರ್ವಾದಗಳನ್ನ ನೋಡೋಕ್ಕಾಗಲ್ಲ, ಅದ್ಭುತಗಳನ್ನ ಕಾಣೋಕ್ಕಾಗಲ್ಲ, ಸಮೃದ್ಧಿಯಾಗಿ ಕಾರ್ಯಗಳನ್ನ ನಾವು ಪಡ್ಕೊಳ್ಳೋಕ್ಕಾಗಲ್ಲ. ಆಮೇನ್, ಹಲ್ಲೆಲೂಯಾ. ನೋಡ್ರಿ, ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರು. ಪೇತ್ರ ಹೇಳ್ತಾನೆ, ಸ್ವಾಮಿ ನಿನ್ನ ಮಾತಿನ ಮೇಲೆ ನಾನು ಬಲೆನ ಹಾಕ್ತೀನಿ. ಹಾಕಿದ ಕೂಡಲೇ ನೋಡ್ರಿ ಎಷ್ಟು ಮೀನುಗಳು ರಾಶಿಯಾಗಿ. ಅದೇ ರೀತಿಯಾಗಿ ಇವತ್ತು ಯೇಸು ಮೇಲೆ ನಂಬಿಕೆ ಇಟ್ಟು, ಆತನ ಮಾತುಗಳ ಮೇಲೆ ನಾವು ನಂಬಿಕೆ ಇಟ್ಟು, ಆತನ ಮಾತುಗಳ ಮೇಲೆ ನಾವು ಭರವಸೆ ಇಟ್ಟು, ಆ ಮಾತಿಗೆ ನಾವು ವಿಧೇಯರಾಗಿ ನಾವು ಕಾರ್ಯಗಳನ್ನ ಮಾಡುವುದಾದರೆ, ಆ ಮಾತುಗಳ ಪ್ರಕಾರವಾಗಿ ನಾವು ಜೀವಿಸುವುದಾದರೆ, ನಮ್ಮ ಜೀವಿತಗಳಲ್ಲಿ ನಾವು ಬಹಳ ಆಶೀರ್ವಾದಗಳನ್ನ ಕಾಣಲು ಸಾಧ್ಯವಾಗುತ್ತೆ. ಇವತ್ತು ನೀವು ದೇವ್ರ ಮಾತನ್ನ ಕೇಳ್ತಾ ಇದ್ದೀರಾ, ದೇವ್ರ ಮಾತಿಗೆ ವಿಧೇಯತೆ ತೋರಿಸ್ತಾ ಇದ್ದೀರಾ, ದೇವರ ಮಾತುಗಳ ಅನುಸಾರವಾಗಿ ನಿಮ್ಮ ಕುಟುಂಬಗಳು, ವ್ಯಾಪಾರಗಳು, ಬಿಸ್ನೆಸ್ಗಳು, ನಿಮ್ಮ ಎಜುಕೇಷನು, ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಆ ಎಲ್ಲ ಕಾರ್ಯಗಳು ಯೇಸುವಿನ ಮಾತಿನ ಪ್ರಕಾರವಾಗಿ ನಡೀತಾ ಇದೆ. ಹಾಲೆಲೂಯಾ. ಯಾರೆಲ್ಲ ಯೇಸುವಿನ ಮಾತನ್ನು ಅನುಸರಿಸ್ತಾರೋ, ಆ ಮಾತುಗಳನ್ನ ತಮ್ಮ ಜೀವಿತದಲ್ಲಿ ಆಧಾರ ಮಾಡಿಕೊಂಡು ಅದನ್ನೇ ಅನುಸರಿಸಿ ಜೀವಿಸಿದರೆ, ಅವರು ಮಾಡುವ ಎಲ್ಲ ಕಾರ್ಯಗಳಲ್ಲಿ ಒಂದು ಭಯಂಕರವಾದ ಅದ್ಭುತಗಳನ್ನ ಅವರು ಕಾಣ್ತಾರೆ. ಯಾರೆಲ್ಲ ಯೇಸುವಿನ ಮಾತನ್ನು ಕೇಳದೆ, ಆ ಮಾತುಗಳನ್ನ ಅಲಕ್ಷ್ಯ ಮಾಡಿ, ಆ ಮಾತುಗಳನ್ನ ಅನುಸರಿಸದೆ, ಆ ಮಾತುಗಳನ್ನ ಆಧಾರ ಮಾಡಿಕೊಳ್ಳದೆ ಯಾರೆಲ್ಲ ಈ ರೀತಿಯಾಗಿ ಅವ್ರ ಕೆಲಸ ಕಾರ್ಯಗಳಲ್ಲಿ, ಅವ್ರ ವ್ಯವಹಾರಗಳಲ್ಲಿ ಅವರು ಮುಂದೆ ಹೊರಡ್ತಾರೋ, ಅವರ ಜೀವಿತದಲ್ಲಿ ನಾವು ಆಶೀರ್ವಾದ ಕಾಣೋಕ್ಕಾಗಲ್ಲ. ಅದರಲ್ಲಿ ನಷ್ಟಗಳಿರ್ತವೆ, ಸೋಲ್ಗಳಿರ್ತವೆ. ಯಾವ ಸಕ್ಸಸ್ಫುಲ್ ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಹೀಗಾಗಿ ದೇವ ಮಕ್ಕಳೇ, ಯೇಸುವಿನ ಮಾತಿನ ಮೇಲೆ ನಂಬಿಕೆ ಇಡಿ, ಅವರ ಮಾತುಗಳ ಮೇಲೆ ಭರವಸವಿಡಿ. ಅವರ ಮಾತುಗಳನ್ನ ನೀವು ಮೊದಲಾಗಿ ಕೇಳ್ರಿ, ಆ ಮಾತುಗಳಿಗೆ ವಿಧೇಯರಾಗಿ ಆ ಮಾತುಗಳನ್ನ ನೀವು ಅನುಸರಿಸುವುದಾದರೆ, ಆ ಮಾತು ನಿಮ್ಮ ಜೀವಿತದಲ್ಲಿ ಇಲ್ಲದನ್ನು ಇರುವುದಾಗಿ ಕರೆಯುವಂಥ ದೇವರಾಗಿರ್ತಾನೆ. ಹಾಲೆಲೂಯಾ. ಕಾನಾ ಎಂಬ ಊರಿನಲ್ಲಿ ಒಂದು ಸಾರಿ ಯೇಸು ಸ್ವಾಮಿ ಮದುವೆಗೆ ಹೋಗಿರ್ತಾರೆ. ಆ ಸಮಯದಲ್ಲಿ ದ್ರಾಕ್ಷಿ ರಸ ಖಾಲಿ ಆಯಿತು. ಆದರೆ ಮರಿಯಮ್ಮ ಬಂದು ಹೇಳ್ತಾರೆ ಯೇಸುಗೆ, ಮಗನೇ, ನೀರು ದ್ರಾಕ್ಷಿ ರಸ ಖಾಲಿ ಆಯಿತು. ಒಡನೆ ಯೇಸು ಏನು ಮಾಡ್ತಾರೆ, ಆ ಸ್ಥಳದಲ್ಲಿ ಆ ಕಂಠಕ್ಕೆ ಸರಿಯಾಗಿ ನೀರನ್ನ ತುಂಬ್ರಿ ಎಂದು ಹೇಳ್ತಾರೆ. ಒಡನೆ ಆ ಕೆಲಸದವ್ರಿಗೆ ಮರಿಯ ಹೇಳ್ತಾಳೆ, ಈತನು ಏನು ಹೇಳ್ತಾನೋ ನೀವು ಅದನ್ನೇ ಮಾಡಿರಿ. ಆಗ ಯೇಸು ಏನು ಹೇಳಿದ್ರು ಕೆಲಸದವ್ರಿಗೆ, ನೀರನ್ನ ತುಂಬ್ರಿ, ತಗೊಂಡೋಗಿ ಅದನ್ನು ಕೊಡ್ರಿ. ಹಾಲೆಲೂಯಾ. ಒಡನೆ ಏನಾಯಿತು, ನೀರು ಅದ್ಭುತವಾಗಿ ದ್ರಾಕ್ಷಿ ರಸ ಆಯಿತು. ನೋಡ್ರೆ, ಯೇಸು ಹೇಳ್ದಂಗೆ ಮಾಡಿದ್ರೇ ಅದ್ಭುತಗಳನ್ನ ಹೊಂದಿಕೊಳ್ಳಲು ಸಾಧ್ಯ. ಅದೇ ರೀತಿ ನಿಮ್ಮ ಕುಟುಂಬಗಳಲ್ಲಿ ಯೇಸು ಹೇಳ್ದಂಗೆ ನಿಮ್ಮ ಕುಟುಂಬಗಳನ್ನ ನೀವು ಜೀವಿಸ್ಬೇಕು. ಯೇಸು ಹೇಳ್ದಂಗೆ ನಿಮ್ಮ ವ್ಯಾಪಾರಗಳನ್ನ ಮಾಡಬೇಕು. ಯೇಸು ಹೇಳ್ದಂಗೆ ನಿಮ್ಮ ವಿದ್ಯಾಭ್ಯಾಸನ ಮುಂದುವರಿಸ್ಬೇಕು. ಯೇಸು ಹೇಳ್ದಾಗೆ ನಿಮ್ಮ ವ್ಯವಹಾರಗಳು, ಯೇಸು ಹೇಳಿದ ರೀತಿಯಲ್ಲಿ ನೀವು ಕಾರ್ಯಗಳನ್ನ ಮಾಡುವುದಾದರೆ, ಆ ಮಾತು ನಿಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತಗಳನ್ನು, ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳೋದನ್ನು ಕಾಣ್ತೀರಾ. ಹಾಲೆಲೂಯಾ. ದೇವರ ಮಾತುಗಳನ್ನ ಅಲಕ್ಷ್ಯ ಮಾಡಿ, ತಿರಸ್ಕಾರ ಮಾಡಿ ನಾವು ಮುಂದೆ ಹೋಗೋದಾದರೆ, ಆ ವ್ಯಾಪಾರಗಳಲ್ಲಿ ನಷ್ಟ, ಆ ಬಿಸ್ನೆಸ್ಗಳಲ್ಲಿ ನಷ್ಟ, ಆ ಕುಟುಂಬಗಳಲ್ಲಿ ನಷ್ಟ, ಅವ್ರು ಮಾಡುವ ಕೆಲಸ ಕಾರ್ಯಗಳಲ್ಲಿ ನಷ್ಟ, ಎಲ್ಲ ಕಾರ್ಯಗಳಲ್ಲಿ ನಷ್ಟ ಆಗ್ಬಿಡುತ್ತೆ. ಹಾಲೆಲೂಯಾ. ಹೀಗಾಗಿ ದೇವ ಮಕ್ಕಳೇ,
ಕ್ರಿಸ್ತನ ಮಾತಿನ ಮೇಲೆ ನಂಬಿಕೆ ಇಡ್ರಿ, ಕ್ರಿಸ್ತನ ಮಾತಿನ ಮೇಲೆ ಭರವಸವಿಡ್ರಿ, ಆ ವಾಕ್ಯಗಳಿಗೆ ವಿಧೇಯರಾಗ್ರಿ. ಪ್ರತಿದಿನ ಬೈಬಲ್ನ ಓದಿ ಧ್ಯಾನಿಸ್ರಿ. ಆ ವಾಕ್ಯದ ಮೂಲಕವಾಗಿ ದೇವರು ಇವತ್ತು ಏನು ಮಾಡಬೇಕಂತನೋ ಅದನ್ನು ಮಾಡ್ರಿ. ರಾತ್ರಿಯಲ್ಲಿ ದೇವರ ವಾಕ್ಯನ ಓದಿ ಧ್ಯಾನಿಸ್ರಿ. ಆ ವಾಕ್ಯ ಏನು ಹೇಳುತ್ತೋ ಅದನ್ನೇ ನೀವು ಮಾಡ್ರಿ. ಈ ರೀತಿಯಾಗಿ ಯಾರೆಲ್ಲ ದೇವ್ರ ವಾಕ್ಯಗಳನ್ನ ಆಧಾರ ಮಾಡಿಕೊಳ್ತಾರೋ ಆ ವಾಕ್ಯ ಅವರ ಮುಂದೆ ಹೊರಡುತ್ತೆ. ವಾಕ್ಯದಲ್ಲಿ ಜೀವವಿದೆ, ವಾಕ್ಯದಲ್ಲಿ ಬಲ ಇದೆ, ವಾಕ್ಯದಲ್ಲಿ ಐಶ್ವರ್ಯ ಇದೆ, ವಾಕ್ಯದಲ್ಲಿ ಆರೋಗ್ಯ ಇದೆ, ವಾಕ್ಯದಲ್ಲಿ ಅದ್ಭುತ ಇದೆ. ವಾಕ್ಯವೇ ಕ್ರಿಸ್ತನು, ಕ್ರಿಸ್ತನೇ ವಾಕ್ಯವು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತೆಂದು ಬರೆಯಲ್ಪಟ್ಟಿದೆ. ಹಾಲೆಲೂಯ. ಹಾಗಾಗಿ ಕ್ರಿಸ್ತನಾಗಿರುವಂಥ ಆ ವಾಕ್ಯವನ್ನು ಹಿಡಿದುಕೊಂಡು ನಿಮ್ಮ ಕಾರ್ಯಗಳನ್ನ ನೀವು ಮಾಡುವುದಾದರೆ ನೀವು ದೊಡ್ಡ ಆಶೀರ್ವಾದಗಳನ್ನ ಹೊಂದ್ಕೊಳ್ತೀರ. ಹಾಲೆಲೂಯ. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳೇ ದೇವ್ರ ವಾಕ್ಯಕ್ಕೆ ವಿಧೇಯರಾಗ್ರಿ. ನಾವೊಂದು ಸಣ್ಣ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯಗಳನ್ನು ಕೇಳುವಂಥ ಎಲ್ಲರ ಮೇಲೆ ಅಪ್ಪ ನಿನ್ನ ಕರಗಳನ್ನು ಚಾಚ್ರಿ. ಎಲ್ಲರೂ ನಿನ್ನ ವಾಕ್ಯಗಳನ್ನು ಕೇಳುವಾಗೆ, ಗ್ರಹಿಸಿಕೊಳ್ಳುವಾಗೆ ಜ್ಞಾನ ಶಕ್ತಿಗಳನ್ನು ಕೊಡ್ರಿ. ವಾಕ್ಯಗಳಿಗೆ ವಿಧೇಯರಾಗಿ ಭಯಪಟ್ಟು ವಾಕ್ಯಗಳನ್ನು ಅನುಸರಿಸಿ, ವಾಕ್ಯಗಳನ್ನು ಆಧಾರ ಮಾಡಿಕೊಂಡು, ವಾಕ್ಯಗಳನ್ನು ಹಿಡಿದುಕೊಂಡು ಜೀವಿಸುವಾಗೆ ಎಲ್ಲ ಕಾರ್ಯಗಳಲ್ಲಿ ನಿನ್ನ ಮುಂದಿಟ್ಟು ನಡೆಯುವಾಗೆ ಸಹಾಯ ಮಾಡಿರಿ. ದೇವನ ಎಲ್ಲರನ್ನ ಆಶೀರ್ವದಿಸ್ರಿ, ದೊಡ್ಡ ಕಾರ್ಯ ಮಾಡಿರಿ. ಯೇಸುನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳೇ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ದೇವ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.